ಆಸ್ಪತ್ರೆಗೆ ನಂಬಿ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡರು. ಇಲ್ಲಿ ಅವರ ಅನುಭವಗಳ ಬಗ್ಗೆ ಅವರು ಹೀಗೆ ಹೇಳುತ್ತಿದ್ದಾರೆ. ಶೇಖರ್, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು, ಗೊಲ್ರಳ್ಳಿಯಿಂದ. ವಯಸ್ಸು 64. ನಮಗೆ ನಮ್ಮ ಜಿಲ್ಲೆ ಹಾಸನಲ್ಲಿ ತೋರ್ಸೋಕ್ಕೆ ಅಂತ ಹೋದು. ಆವಾಗ ಅವರು ಒಂದು 3 ದಿನ ಅಡ್ಮಿಟ್ ಮಾಡ್ಕೊಂಡ್ಮೇಲೆ ಅಲ್ಲಿ ಸ್ಟಿಚ್ ಮಾಡಿ ಸ್ವಲ್ಪ ಕಂಡ ತೆಗಿಬೇಕಾಗುತ್ತೆ, ಒಳಗಡೆ ಸ್ವಲ್ಪ ಇದಾಗಿದೆ. ಆವಾಗ ಗೊತ್ತಾಯಿತು ಮೋಷನ್ ಹೋಗಕ್ಕೆ ಪ್ರಾಬ್ಲಮ್ ಆಗೋದು. ಸುಮಾರು ಅಂದರೆ ಒಂದು 15 ವರ್ಷ ಆಚೆಗೆ ಅದನ್ನು ನನಗೆ. ಅದಕ್ಕೆ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಯಾಕೆ ಹಿಂಗಾಯ್ತಾ ಅಂತಲೇ ಏನು ಹೇಳಿಲ್ಲ, ಏನೋ ನನಗೆ ಅದು ಅದೇ ಒಬ್ಬರು ಸ್ಮೋಕ್ ಮಾಡೋದ್ರಿಂದ ಅಂತಾರೆ, ಒಬ್ಬರು ಡ್ರಿಂಕ್ಸ್ ಮಾಡೋದ್ರಿಂದ ಅಂತಾರೆ, ಒಬ್ಬರು ನಾನ್ ವೆಜ್ ತಿನ್ನೋದ್ರಿಂದ ಅಂತಾರೆ. ಊಟ ತಿಂಡಿ ಯಾವಾಗಲೂ ನಾನು ಕಂದೇ ಇಲ್ಲ, ಇವಾಗಲೂ ಅಷ್ಟೇ, ಆವಾಗಲೂ ಅಷ್ಟೇ, ಅಡ್ಮಿಟ್ ಆದಾಗಲೂ ಮೊದಲಿಗೂ. ಆದರೆ ಮೋಷನ್ ಪ್ರಾಬ್ಲಮ್ ಅಷ್ಟು ಬಿಟ್ಟರೆ ನಾನು ಊಟ ತಿಂಡಿಗೆ ಯಾವತ್ತೂ ಕಂದೇ ಇಲ್ಲ ನಾನು. ಅದೇ ಡಾಕ್ಟ್ರು ಅದೇ ನಾವು ಹೇಳಿದ ಸಜೆಷನ್ ಎಲ್ಲ ತಗೋಬೇಕು. ನಾವೇನು ತಿನ್ನೋಕೆ ಹೇಳ್ತೀವೋ ಅದನ್ನು ತಿನ್ನಬೇಕು, ಯಾವ ಥರ ತಗೋಬೇಕು ಅಂತ ಹೇಳ್ತೀವಿ ಅದನ್ನು ತಗೋಬೇಕು. ಒಪ್ಕೊಂಡು ತಗೊಳಕ್ಕೆ ರೆಡಿಯಾಗಿ ಬಂದಿದ್ದೀವಿ. ನೋಡಿದಿರಲ್ಲವೇ ಅವರ ಮಾತುಗಳಲ್ಲಿ ಕಾಣುತ್ತಿರುವ ಧೈರ್ಯ, ನಂಬಿಕೆಯೇ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.